ಕಲಬುರಗಿ ಜಿಲ್ಲೆಯ ಮರಾಠ ಸಮಾಜದ ಬಾಂಧವರಿಗೂ ಹಾಗೂ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಅಭಿಮಾನಿಗಳಿಗೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಹಬ್ಬದ ಶುಭಾಶಯಗಳು. ಇವತ್ತಿನ ದಿವಸ ಕಲಬುರಗಿ ನಗರದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಭವ್ಯ ಮೆರವಣಿಗೆಯಲ್ಲಿ ಅನೇಕ ಅಭಿಮಾನಿಗಳು ಬಂದು ಪಾಲ್ಗೊಂಡು ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಿದ್ದಕ್ಕಾಗಿ ನಾನು ವಿಶೇಷವಾಗಿ ಸಮಾಜದ ಅಧ್ಯಕ್ಷನಾಗಿ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಂದಿನ ದಿವಸ ಈ ಮೆರವಣಿಗೆಯಲ್ಲಿ ವಿಶೇಷವಾದದ್ದಂದರೆ ಪ್ರತಿ ವರ್ಷದಂತೆ ಮಹಾರಾಜರ ಮೆರವಣಿಗೆ ಜೊತೆಗೆ ಈ ವರ್ಷ ಪಲ್ಲಕ್ಕಿಯ ಮೆರವಣಿಗೆಯನ್ನು ನಾವು ಮಾಡ್ತಾಯಿದ್ದೇವೆ. ಅಲ್ಲದೆ ರಂಗಮಂದಿರದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ತೊಟ್ಟಿಲು ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಳ್ಳಲಾಗಿದೆ. ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಎಲ್ಲ ಜನರು ಬಂದು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಇವತ್ತಿನ ದಿನ ನಮ್ಮಲ್ಲಿ ಐರೋಡಿಲಿಂತ ಛತ್ರಪತಿ ಶಿವಾಜಿ ಜಯಂತಿ ಭವ್ಯ ಪ್ರಮಾಣದಲ್ಲಿ ಆಚರಣೆ ಮಾಡಿಸಿ ನಾವು ಎಲ್ಲ ಜನರು ಎಲ್ಲ ಜಾತಿ ಜನಾಂಗ ಏನು ಭೇದ ಭಾವವಿಲ್ಲದೆ ನಮ್ಮ ಪ್ರಸ್ತುತದಾಗ ಎಲ್ಲ ಜನ ಇದ್ದಂಗೆ ನಾವು ಎಲ್ಲರೂ ಕೂಡಿ ಇವತ್ತಿನ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಳಿಗೆ ನಾವು ಒಂದು ಮಾಲಾರ್ಪಣೆ ಮಾಡಿ ಇವತ್ತು ಭವ್ಯ ಆನಂದಾಗಿ ನಮಗೆ ಈ ಪುತ್ಳಿ ಎದುರು ನಿಂತು ನಾವು ಒಂದು ಕೂಗ್ತೀವಿ. ಇಲ್ಲಿಂದ ಜಗತ್ ಸರ್ಕಲ್ನಿಂದ ಬಸವೇಶ್ವರ ಪುತ್ಳಿಗೆ ನಾವು ಮಾಲಾರ್ಪಣೆ ಮಾಡಿ ರಂಗಭವನಕ್ಕೆ ಹೋಗಿ ನಾವು ಮುಕ್ತಾಯ ಮಾಡ್ತೀವಿ. ಸರ್ಕಾರಿ ಆಚರಣೆ ಇದೆ ಇದು, ಅಲ್ಲಿ ಹೋಗಿ ಮುಕ್ತಾಯ ಮಾಡಿ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ. ಇವತ್ತು ನಮ್ಮ ಸಮಾಜದ ಒಂದು ಬೇಡಿಕೆ ಏನಿದೆ, ಹೊದಿಗೆರೆಯಲ್ಲಿರುವ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಸ್ಮಾರಕ ಏನು ಸಮಾಧಿ ಏನಿದೆ ಅದನ್ನು ಒಂದು ಪ್ರೇಕ್ಷಣೀಯ ಸ್ಥಳವಾಗಿ ಮಾಡಬೇಕು. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕಂತೇಳಿ ನಾವು ಸಮಾಜದ ವತಿಯಿಂದ ಕೂಡ ತಮಗೆ ಬೇಡಿಕೆ ಕೊಡ್ತೇವೆ. ಅದರ ಪ್ರಯುಕ್ತ ತಾವು ಸಹಿತ ಇವತ್ತಿನ ದಿವಸ ನಮಗೆ ಆಶ್ವಾಸನೆ ಕೊಡಬೇಕಂತ ಹೇಳಿ ಕೇಳ್ಕೊಳ್ತಾ, ಇವತ್ತಿನ ದಿವಸ ಮಹಾಪೌರರು ಆಗಮಿಸಬೇಕಾಗಿತ್ತು, ಅವರು ಸಹಿತ ಕಾಣೆಯಾಗಿದ್ದಾರೆ. ಯಾಕಂದರೆ ನಾವು ಸುಮಾರು ಹೋದ ಛತ್ರಪತಿ ಶಿವಾಜಿ ಜಯಂತಿಯಂದು ನಾವು ಈ ಮಹಾನಗರ ಪಾಲಿಕೆಯ ಏನು ಗಾರ್ಡನ್ ಏನಿದೆ ಜಗಜೀವನ್ ರಾಮ್ ಮತ್ತು ಮಹಾತ್ಮ ಗಾಂಧಿ ಪಕ್ಕದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಯನ್ನು ಅಲ್ಲಿ ಸ್ಥಾಪನೆ ಮಾಡಲು ಅಲ್ಲಿ ಸ್ಥಳಾವಕಾಶ ಒದಗಿಸಿಕೊಡ್ಬೇಕಂತ ಹೇಳಿ ಕೂಡ ನಾವು ಕಳೆದ ಸಾಲಿನಿಂದ ಕೇಳ್ತಾ ಇದ್ದೇವೆ. ಒಂದು ಸುಮಾರು 15-20 ಜನ ಕಾರ್ಪೊರೇಟರ್, ಮಹಾನಗರ ಪಾಲಿಕೆ ಸದಸ್ಯರು ಮತ್ತು ಹಣಕಾಸು ಸಮಿತಿಯ ಅಧ್ಯಕ್ಷರು, ಕಾರ್ಮಿಕ ಸಮಿತಿಯ ಅಧ್ಯಕ್ಷರು ಎಲ್ಲರೂ ರೆಕಮೆಂಡ್ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಮುಸ್ಲಿಂ ಕಾರ್ಪೊರೇಟರ್ ಬಂಧುಗಳು ಸಹಿತ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಸ್ಥಾಪನೆ ಮಾಡೋದು ಇಲ್ಲಿ ಅವಶ್ಯಕತೆ ಇದೆ ಅಂತೇಳಿ ಅವರು ಸಹಿತ ಇವತ್ತಿನ ಶಿಫಾರಸು ಮಾಡಿದ್ದಾರೆ. ಇವತ್ತು ಮಹಾಪೌರರು ಆಗಮಿಸಬೇಕಾಗಿತ್ತು. ಅವರು ನನ್ನ ಮುಂದೆ ಹೇಳಿದರು, ನಿಮ್ಮ ಛತ್ರಪತಿ ಶಿವಾಜಿ ಮಹಾರಾಜರ ನಿವೇಶನ ಆಗಿದೆ ಅಂತ ಹೇಳಿದ್ದಾರೆ. ಅದು ಎಲ್ಲಿ ಆಗಿದೆ ನಮಗಂತೂ ಇನ್ನೂ ಪೇಪರ್ ಕೊಟ್ಟಿಲ್ಲ. ಆ ಆದೇಶ ಬಂದ ನಂತರ ನಾವು ಇದು ಮಾಡೋಣ. ನಮ್ಮ ಹಲವಾರು ಬೇಡಿಕೆಗಳಿವೆ. ಇಲ್ಲಿ ಈಗ ಮಾತಾಡಿದ್ರೆ ಆಗಲ್ಲ. ಈಗ ಇಲ್ಲಿ ಕೆಲವೇ
ಅಧಿಕಾರಿಗಳು ಇದ್ದಾರೆ. ಪಾಪ ಅವರು ಯಾವುದೇ ನಿರ್ಣಯ ಕೈಗೊಳ್ಳುವಂಥ ಹಂತದಲ್ಲಿಲ್ಲ. ಇವತ್ತಿನ ದಿವಸ ರಾಜಕಾರಣಿಗಳಿದ್ದರೆ ನಾವು ಮಾತಾಡ್ತಿದ್ದೆವು, ನಮ್ಮ ಬೇಡಿಕೆಗಳೇನು, ನಮ್ಮ ಸಮಾಜ ಯಾವ ಪರಿಸ್ಥಿತಿಯಲ್ಲಿದೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 75 ವರ್ಷದ ಇತಿಹಾಸದಲ್ಲಿ ನಮ್ಮ ಸಮಾಜಕ್ಕೆ ಏನು ಅನ್ಯಾಯ ಆಗಿದೆ ಎಂಬುದರ ಬಗ್ಗೆ ನಾವು ತಿಳಿಸಬೇಕಾಗಿದೆ. ಇವತ್ತಿನ ದಿವಸ ನಮಗೇನು ಸಿಗಬೇಕಾಗಿದೆ, 3Bಯಿಂದ 2Aಗೆ ಏನು ಶಂಕರಪ್ಪ ವರದಿಯನ್ನು ಕೊಟ್ಟಿದ್ದಾರೆ, ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ವರದಿ ಕೊಟ್ಟಿದ್ದಾರೆ. ಆ ವರದಿ ಇನ್ನೂ ಸಿದ್ದರಾಮಯ್ಯನವರು ಬಹಿರಂಗಪಡಿಸ್ತಾ ಇಲ್ಲ. ಸುಮಾರು 800 ಕೋಟಿ ರೂಪಾಯಿ ವೆಚ್ಚ ಮಾಡಿ ಆ ವರದಿಯನ್ನು ಸಿದ್ಧಪಡಿಸಲಾಗಿದೆ. ಆದಾಗ್ಯೂ ಸಹಿತ ಇವತ್ತಿನ ದಿವಸ ಆ ವರದಿ ಬಹಿರಂಗ ಆಗಿಲ್ಲ. ಆದಷ್ಟು ಶೀಘ್ರವಾಗಿ ಆ ವರದಿಯನ್ನು ಬಹಿರಂಗಗೊಳಿಸಿದ ನಂತರ ನಮ್ಮ ಸಮಾಜಕ್ಕೆ ಏನು ಅನ್ಯಾಯ ಆಗಿದೆ ಎಂಬುದರ ಬಗ್ಗೆ ನಮಗೆ ತಿಳುವಳಿಕೆ ಆಗ್ತದೆ. ನಮ್ಮ ಜನಾಂಗ ಓನ್ಲಿ ಭಾರತ ದೇಶದ ಗಡಿ ಕಾಯುವ ಕೆಲಸ ಒಂದೇ ಮಾಡ್ತಾ ಇದೆ. ಇವತ್ತು ನಾವು ಹೆಮ್ಮೆ ಪಡಿಬೇಕು. ಇವತ್ತು ನಾವು ಭಾರತ ದೇಶದಲ್ಲಿ ಹುಟ್ಟಿ ಇವತ್ತು ಬೆಳಗಾವಿನಲ್ಲಿ ನಮ್ಮದೇ ಒಂದು ಮರಾಠ ರೆಜಿಮೆಂಟ್ ಮಿಲಿಟರಿ ಕ್ಯಾಂಪ್ ಇದೆ. ಇವತ್ತು ನಮ್ಮ ಸಮಾಜದ ಯೋಧರು ಇವತ್ತು ಗಡಿ ಕಾಯುವ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ IAS IPS ಅಧಿಕಾರಿಗಳು ಇವತ್ತು ಯಾರೂ ಇಲ್ಲ, ಕ್ಲಾಸ್ 1 ಅಧಿಕಾರಿಗಳು ಯಾರೂ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಸಮಾಜಕ್ಕೂ ಕೂಡ ಮೀಸಲಾತಿ ಏನು ಕೊಡಬೇಕು, ಈಗೇನು ಮಹಾರಾಷ್ಟ್ರದಲ್ಲಿ ಏನು ಕೊಟ್ಟಿದೆ ಸರ್ಕಾರ, ಅದನ್ನು ಅಳವಡಿಸಿಕೊಂಡು ಈ ಕರ್ನಾಟಕ ರಾಜ್ಯದಲ್ಲಿ 19ನೇ ಫೆಬ್ರವರಿ 1630ನೇ ಇಸ್ವಿಗಿಂತ ಮುಂಚೆ ಈ ರಾಷ್ಟ್ರದಲ್ಲಿ ಅನ್ಯಾಯ ಅತ್ಯಾಚಾರಿಗಳ ತಾಂಡವ ನೃತ್ಯವನ್ನು ಆಗ್ತಾ ಇತ್ತು. ಮಾತಾ ಭಗಿನಿಯವರ ಮರ್ಯಾದೆ ಭಂಗ ಆಗ್ತಾ ಇತ್ತು. ಕೃಷಿಕರ ತನ್ನ ಶ್ರಮದಿಂದ ಬೆಳೆದಿರ್ತಕ್ಕಂಥ ಧಾನ್ಯವು ಕರದ ಸ್ವರೂಪದಲ್ಲಿ ಲೂಟಿ ಆಗ್ತಾ ಇತ್ತು. ಎಲ್ಲಾ ಕಡೆ ಹಾಹಾಕಾರ ಆಗುವ ಸಂದರ್ಭದಲ್ಲಿ ಯಾರೂ ಅನ್ಯಾಯದ ಪ್ರತಿಕಾರವನ್ನು ಮಾಡಿರ್ತಕ್ಕಂಥ ಶಕ್ತಿ ಯಾರಲ್ಲೂ ಇದ್ದಿಲ್ಲ. ಆ ಸಮಯದಲ್ಲಿ ಮಹಾರಾಷ್ಟ್ರ ರಾಜ್ಯದ ಆ ಶಿವನೇರಿ ಕೋಟೆಯ ಮೇಲೆ ರಾಷ್ಟ್ರಮಾತಾ ರಾಜಮಾತಾ ಸಾಹೇಬ್ ಜಿಜಾವು ಅವರ ಗರ್ಭದಿಂದ ಹಿಂದವೈ ಸ್ವರಾಜ್ಯದ ಸಂಸ್ಥಾಪಕರು ಆಗಿರುವಂತಹ ಛತ್ರಪತಿ ಶಿವಾಜಿ ಮಹಾರಾಜವರ ಜನನ ಇತ್ತು. ಶಿವಾಜಿ ಮಹಾರಾಜರಿಗೆ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ರಾಷ್ಟ್ರಮಾತಾ ರಾಜಮಾತಾ ಸಾಹೇಬ್ ಜಿಜಾವು ಅವರು ಬರೀ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಜನ್ಮವನ್ನು ಕೊಟ್ಟಿಲ್ಲ, ಅವರಿಗೆ ಸಂಸ್ಕಾರದಿಂದ ನೀತಿವಂತ, ಧೈರ್ಯವಂತ, ವರ್ಣವಂತ, ಶೀಲವಂತವನ್ನು ಮಾಡಿರ್ತಕ್ಕಂಥ ಪುಣ್ಯದ ಕಾರ್ಯವನ್ನು ಆ ರಾಷ್ಟ್ರಮಾತಾ ರಾಜಮಾತಾ ಸಾಹೇಬ್ ಜಿಜಾವು ಅವರು ಮಾಡಿದ್ದಾರೆ.